Hello students, Unit 3 Gender Equity and Legal Provisions. In that we will be discussing about international conventions and Convention on the Elimination of All Forms of Discrimination Against Women, CEDAW. ವಿದ್ಯಾರ್ಥಿಗಳೇ, ಇವತ್ತು ನಾವು ಲಿಂಗತ್ವ ಸಮನ್ಯಾಯ ಹಾಗೂ ಕಾನೂನು ನಿಬಂಧನೆಗಳು ಈ ಒಂದು ಚಾಪ್ಟ್ರಲ್ಲಿ ಅಂತಾರಾಷ್ಟ್ರೀಯ ಒಡಂಬಡಿಕೆ, ಇದರಲ್ಲಿ ಮಹಿಳೆಯರ ವಿರುದ್ಧದ ಎಲ್ಲ ರೀತಿಯ ತಾರತಮ್ಯತಾ ನಿರ್ಮೂಲನ ಒಡಂಬಡಿಕೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇನ್ ದಿಸ್ ಸೆಷನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ಸಿಡೋ ಆ್ಯಂಡ್ ಇಟ್ಸ್ ಪ್ರೊವಿಷನ್ಸ್. ಈ ಒಂದು ಸೆಷನ್ನಲ್ಲಿ ನಾವು ಸಿಡೋ ಇದರ ಪ್ರಾಮುಖ್ಯತೆ ಹಾಗೂ ಇದರ ನಿಬಂಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಿಡೋ, ದಿ ಕನ್ವೆನ್ಷನ್ ಆನ್ ದಿ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವಿಮೆನ್. It is an international instrument addressing the equality of men and women. It was adopted by the United Nations General Assembly on December 19, 1979, coming into force as a treaty on December 3, 1981. It spells out the rights of women that they should enjoy in order to realize complete equality in the society. ಲಿಂಗ ತಾರತಮ್ಯತೆ, ಸ್ತ್ರೀಯರ ಶೋಷಣೆ, ಸ್ತ್ರೀಯರ ಅಭಿವೃದ್ಧಿ ಹಾಗೂ ಸಬಲೀಕರಣ ಇವೆಲ್ಲವೂ ಕೂಡ ಜಾಗತಿಕ ಕಾಳಜಿಯ ವಿಷಯಗಳಾಗಿದ್ದು, ವಿಶ್ವರಾಷ್ಟ್ರ ಸಂಸ್ಥೆ ಮತ್ತು ಅದರ ಪ್ರಮುಖ ಸದಸ್ಯ ರಾಷ್ಟ್ರಗಳು ಹಾಗೂ ಮುಂದುವರೆದ ದೇಶಗಳು ಲಿಂಗ ಸಮಾನತೆ ಹಾಗೂ ಸಮನ್ಯಾಯದ ವಿಚಾರವನ್ನು ಬಲವಾಗಿ ಪ್ರತಿಪಾದನೆ ಮಾಡುತ್ತಾ ಬರುತ್ತಿವೆ. ಈ ಒಂದು ಅಂಶವೇ ಲಿಂಗತ್ವ ಸಮನ್ಯಾಯ ತತ್ವದ ಪ್ರಚಾರಕ್ಕೆ ಕಾರಣವಾಗಿದೆ. 1946 ಹಿಂದೆ ವಿಶ್ವರಾಷ್ಟ್ರ ಸಂಸ್ಥೆಯು ಮಹಿಳೆಯರ ಅಂತಸ್ತಿನ ಕುರಿತಾದ ವಿಶ್ವರಾಷ್ಟ್ರ ಸಂಸ್ಥೆಯ ಆಯೋಗ ಎಂಬ ಸಮಿತಿಯೊಂದನ್ನು ರಚಿಸಿ, ಅದರಲ್ಲಿ ಮಹಿಳೆಯರ ಸ್ಥಿತಿಗತಿಗಳ ಕುರಿತು ಅಂದರೆ ಜಾಗತಿಕ ಮಟ್ಟದಲ್ಲಿ ಅವರ ಸ್ಥಿತಿಗತಿಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಪಡೆದುಕೊಳ್ಳುತ್ತಾ ಅವರಿಗೆ ನ್ಯಾಯೋಚಿತ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಚಲಾವಣೆಗೆ ಅವಕಾಶ ನೀಡುವ ಬಗ್ಗೆ ಚಿಂತನೆಯನ್ನು ನಡೆಸಲಾಯಿತು. ಈ ಚಿಂತನೆಯ ಪರಿಣಾಮವಾಗಿಯೇ ಎನ್ನುವಂತೆ ಸ್ತ್ರೀಯರಿಗೆ ಸಮಾನತೆಯನ್ನು ನಿರಾಕರಿಸುವಂತಹ ಕ್ಷೇತ್ರಗಳ ಬಗ್ಗೆ ಬೆಳಕು ಚೆಲ್ಲಲು ಸಾಧ್ಯವಾಯಿತು. ಈ ಆಯೋಗದ ಹಲವಾರು ಪ್ರಯತ್ನಗಳ ಫಲವಾಗಿಯೇ ವಿಶ್ವರಾಷ್ಟ್ರ ಸಂಸ್ಥೆಯು ಸಿಡೋ ಅಂತೇಳಿದರೆ ಮಹಿಳೆಯರ ವಿರುದ್ಧದ ಎಲ್ಲ ರೂಪಗಳ ತಾರತಮ್ಯತೆಯ ನಿರ್ಮೂಲನಾ ಒಪ್ಪಂದ ಇದನ್ನು ಒಳಗೊಂಡಂತೆ ಹಲವಾರು ಘೋಷಣೆಗಳನ್ನು ಹಾಗೂ ಒಡಂಬಡಿಕೆಗಳನ್ನು ಕೈಗೊಂಡಿತು. ಇದು 1979 ಡಿಸೆಂಬರ್ 19 ಅಂಗೀಕರಿಸಲಾಯಿತು. ಇದು ಸಮಾಜದಲ್ಲಿ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆಯನ್ನು ನೀಡುವ ಉದ್ದೇಶದಿಂದ, ಮಹಿಳೆಯರಿಗೆ ಒಂದು ಹಕ್ಕನ್ನು ನೀಡುವ ಉದ್ದೇಶದಿಂದ ಇದನ್ನು ಪ್ರಾರಂಭಿಸಲಾಯಿತು. It further places responsibility on the member states that ratify the convention to ensure that their laws and policies are consistent with its provisions. So far, 179 countries are party to this convention. India has ratified CEDAW. It has international obligation to eliminate discrimination against women in all spheres. India has to adopt all necessary measures at the national level aimed at achieving full realization of the rights recognized under CEDAW. ಮಹಿಳೆಯರ ವಿರುದ್ಧದ ಎಲ್ಲ ಬಗೆಯ ತಾರತಮ್ಯತೆ ನಿರ್ಮೂಲನಾ ಒಡಂಬಡಿಕೆ ಇದು 1979 ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆಯಿಂದ ಅಂಗೀಕರಿಸಲಾಯಿತು. ಇದು ಮಹಿಳೆಯರ ವಿರುದ್ಧದ ತಾರತಮ್ಯತೆಯನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಎಲ್ಲೆಲ್ಲಿ ಅಂತಹ ತಾರತಮ್ಯತೆಗಳಿರುತ್ತೆಯೋ ಅದನ್ನು ಅಲ್ಲಿ ಕೊನೆಗಾಣಿಸಲು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಕೂಡ ರೂಪಿಸುತ್ತದೆ. ಈ ಒಂದು ಒಡಂಬಡಿಕೆಯಲ್ಲಿ ಜಗತ್ತಿನ 179 ರಾಷ್ಟ್ರಗಳು ಕೂಡ ಒಳಗೊಂಡಿದೆ. ಅದರಲ್ಲಿ ಭಾರತವೂ ಕೂಡ ಒಂದಾಗಿದೆ. ಇದೊಂದು ಅಂತಾರಾಷ್ಟ್ರೀಯ ಒಡಂಬಡಿಕೆ ಆಗಿದ್ದು, ಮಹಿಳೆಯರು ಯಾವುದೆಲ್ಲ ಕ್ಷೇತ್ರದಲ್ಲಿ ತಾರತಮ್ಯಕ್ಕೆ ಒಳಗಾಗುತ್ತಿದ್ದಾರೋ ಆ ತಾರತಮ್ಯತೆಯನ್ನು ನಿರ್ಮೂಲನೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಭಾರತವು ಕೂಡ ಇದರ ಕುರಿತು ಅಗತ್ಯವಾಗಿರುವಂತಹ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಲು ಇಲ್ಲಿ ಸೂಚಿಸಲಾಗಿದೆ. ಪ್ರೊವಿಷನ್ಸ್ ಆಫ್ ಸಿಡೋ. ಸಿಡೋ ಇದರ ಪ್ರಮುಖ ನಿಬಂಧನೆಗಳು. ಆರ್ಟಿಕಲ್ 1 ಇಟ್ ಡಿಫೈನ್ಸ್ discrimination against women.
ವಿಧಿ 1 ಇದು ಮಹಿಳೆಯರ ವಿರುದ್ಧದ ತಾರತಮ್ಯವನ್ನು ವ್ಯಾಖ್ಯಾನಿಸುತ್ತದೆ. ಆರ್ಟಿಕಲ್ 2 ಒಬ್ಲಿಗೇಷನ್ಸ್ ಟು ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್. ವಿಧಿ 2 ಪ್ರಕಾರ ಮಹಿಳೆಯರ ತಾರತಮ್ಯತೆಯನ್ನು ತೆಗೆದುಹಾಕುವಂತಹ ಜವಾಬ್ದಾರಿಗಳು. ಆರ್ಟಿಕಲ್ 3 ಡೆವಲಪ್ಮೆಂಟ್ ಆಫ್ ವಿಮೆನ್. ವಿಧಿ 3 ಪ್ರಕಾರ ಎಲ್ಲ ಕ್ಷೇತ್ರದಲ್ಲಿ ಕೂಡ ಮಹಿಳೆಯರಿಗೆ ಭಾಗವಹಿಸಲು ಅವಕಾಶವನ್ನು ನೀಡಿ ಮಹಿಳೆಯರ ಅಭಿವೃದ್ಧಿಗೆ ಈ ಒಂದು ಅಭಿವೃದ್ಧಿಯ ಬಗ್ಗೆ ವಿಧಿಯು ತಿಳಿಸುತ್ತದೆ. ಆರ್ಟಿಕಲ್ 4 ಎಕ್ಸಲರೇಷನ್ ಆಫ್ ಈಕ್ವಾಲಿಟಿ. ವಿಧಿ 4 ಇದು ಸಮಾನತೆಯ ವೇಗವರ್ಧನೆಯನ್ನು ತಿಳಿಸುತ್ತದೆ. ಆರ್ಟಿಕಲ್ 5 ಸೆಕ್ಸ್ ರೋಲ್ಸ್ ಆ್ಯಂಡ್ ಸ್ಟೀರಿಯೋಟೈಪಿಂಗ್. ವಿಧಿ 5 ಪ್ರಕಾರ ಸಮಾಜದಲ್ಲಿರುವಂತಹ ಲಿಂಗ ಪಾತ್ರಗಳು ಹಾಗೂ ಪಡಿಯಚ್ಚುಗಳ ಬಗ್ಗೆ ತಿಳಿಸುತ್ತದೆ. ಆರ್ಟಿಕಲ್ 6 ಎಕ್ಸ್‌ಪ್ಲಾಯ್ಟೇಷನ್ ಆಫ್ ವಿಮೆನ್. ವಿಧಿ 6 ಪ್ರಕಾರ ಮಹಿಳೆಯರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಇದರ ಕುರಿತು ತಿಳಿಸುತ್ತದೆ. ಆರ್ಟಿಕಲ್ 7 ಗ್ಯಾರಂಟಿ ವಿಮೆನ್ ಈಕ್ವಾಲಿಟಿ ಇನ್ ಪೊಲಿಟಿಕಲ್ ಆ್ಯಂಡ್ ಪಬ್ಲಿಕ್ ಲೈಫ್. ರಾಜಕೀಯ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಸಮಾನತೆಯನ್ನು ಇದು ಖಾತರಿಪಡಿಸುತ್ತದೆ. ಆರ್ಟಿಕಲ್ 8 women's equal opportunity to represent their government at the international level and to participate in the work of international organization. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರವನ್ನು ಪ್ರತಿನಿಧಿಸಲು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಯ ಕಾರ್ಯದಲ್ಲಿ ಭಾಗವಹಿಸಲು ಮಹಿಳೆಯರಿಗೆ ಸಮಾನ ಅವಕಾಶವನ್ನು ನೀಡುವುದು. ಆರ್ಟಿಕಲ್ 9 ವಿಮೆನ್ಸ್ ಈಕ್ವಲ್ ರೈಟ್ ವಿತ್ ರೆಸ್ಪೆಕ್ಟ್ ಟು ದಿ ನ್ಯಾಷನಾಲಿಟಿ ಆಫ್ ದೇರ್ ಚಿಲ್ಡ್ರನ್. ವಿಧಿ 9 ಪ್ರಕಾರ ತಮ್ಮ ಮಕ್ಕಳ ರಾಷ್ಟ್ರೀಯತೆಗೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡುವುದು. ಆರ್ಟಿಕಲ್ 10 ಈಕ್ವಲ್ ಆಪರ್ಚುನಿಟಿ ಇನ್ ಎಜುಕೇಷನ್. ವಿಧಿ 10 ಪ್ರಕಾರ ಮಹಿಳೆಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಮಾನ ಅವಕಾಶಗಳನ್ನು ಕಲ್ಪಿಸುವುದು. ಆರ್ಟಿಕಲ್ 11 ರೈಟ್ ಟು ವರ್ಕ್ ಫಾರ್ ವಿಮೆನ್. ವಿಧಿ 11 ಪ್ರಕಾರ ಮಹಿಳೆಯರಿಗೆ ಉದ್ಯೋಗದ ಹಕ್ಕನ್ನು ನೀಡುವುದಾಗಿದೆ. ಆರ್ಟಿಕಲ್ 12 ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಇನ್ ದಿ ಫೀಲ್ಡ್ ಆಫ್ ಹೆಲ್ತ್ ಕೇರ್. ವಿಧಿ 12 ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ಮಹಿಳೆಯರ ಮೇಲಿನ ತಾರತಮ್ಯತೆಯನ್ನು ನಿರ್ಮೂಲನೆ ಮಾಡುವುದು ಪ್ರಮುಖ ಉದ್ದೇಶವಾಗಿದೆ. ಆರ್ಟಿಕಲ್ 13 ಗ್ಯಾರಂಟಿ ಈಕ್ವಾಲಿಟಿ ಟು ವಿಮೆನ್ ಇನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಲೈಫ್. ವಿಧಿ 13 ಪ್ರಕಾರ ಆರ್ಥಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ಖಾತರಿಪಡಿಸುವುದು. ಆರ್ಟಿಕಲ್ 14 ಪ್ರೊಟೆಕ್ಷನ್ ಫಾರ್ ರೂರಲ್ ವಿಮೆನ್ ಆ್ಯಂಡ್ ಎನ್ಶೂರಿಂಗ್ ದೆಮ್ ಟು ಪಾರ್ಟಿಸಿಪೇಟ್ ಇನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ವಿಧಿ 14 ಪ್ರಕಾರ ಗ್ರಾಮೀಣ ಮಹಿಳೆಯರ ಸಂರಕ್ಷಣೆ ಹಾಗೂ ಅವರನ್ನು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಉತ್ತೇಜನವನ್ನು ನೀಡುವಂಥದ್ದು ಹಾಗೂ ಖಾತರಿಪಡಿಸುವಂಥದ್ದು. ಆರ್ಟಿಕಲ್ 15 ಗ್ಯಾರಂಟಿ ವಿಮೆನ್ ಈಕ್ವಾಲಿಟಿ ವಿತ್ ಮೆನ್ ಬಿಫೋರ್ ದಿ ಲಾ. ವಿಧಿ 15 ಪ್ರಕಾರ ಕಾನೂನಿನ ಮುಂದೆ ಪುರುಷರೊಂದಿಗೆ ಮಹಿಳೆಯರಿಗೆ ಸಮಾನತೆಯನ್ನು ನೀಡುವುದು ಅಥವಾ ಖಾತರಿಪಡಿಸುವುದು. ಆರ್ಟಿಕಲ್ 16 ಇಟ್ ಪ್ರೊಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವಿಮೆನ್ ಇನ್ ಆಲ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ರಿಲೇಷನ್ಸ್. ವಿಧಿ 16 ಪ್ರಕಾರ ವಿವಾಹ ಮತ್ತು ಕೌಟುಂಬಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳಲ್ಲಿ ಮಹಿಳೆಯರ ವಿರುದ್ಧದ ತಾರತಮ್ಯವನ್ನು ನಿಷೇಧಿಸುವುದಾಗಿದೆ. ಆರ್ಟಿಕಲ್ 17 ಹೈರಾರ್ಕಿಕಲ್ ಸ್ಟ್ರಕ್ಚರ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಆಫ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಸಿಡೋ. ವಿಧಿ 17 ಪ್ರಕಾರ ಕ್ರಮಾನುಗತ ರಚನೆ ಹಾಗೂ ನೀತಿ ನಿಯಮಗಳ ವ್ಯವಸ್ಥಿತ ಕಾರ್ಯವಿಧಾನ. ಇದು ಸಿಡೋ ನಡುವಿನ ಸಂಬಂಧವನ್ನು ಹೊಂದಿದೆ. ಆರ್ಟಿಕಲ್ 25 ಅಡ್ಮಿನಿಸ್ಟ್ರೇಷನ್ ಆಫ್ ಸಿಡೋ. ವಿಧಿ 25 ಇದು ಸಿಡೋನ ಆಡಳಿತದ ಬಗ್ಗೆ ತಿಳಿಸುತ್ತದೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಫಸ್ಟ್ ಒನ್, ಸಿಡೋ ಈಸ್ ಆಫನ್ ರೆಫರ್ಡ್ ಟು ಆಸ್ ದಿ ಡ್ಯಾಶ್ ಬಿಲ್ ಆಫ್ ರೈಟ್ಸ್. ಸಿಡೋ ಇದು ಡ್ಯಾಶ್ ಹಕ್ಕುಗಳ ಮಸೂದೆಯನ್ನು ಹೊಂದಿದೆ. ಆನ್ಸರ್ ಎ ಚಿಲ್ಡ್ರನ್, ಬಿ ದಲಿತ್ಸ್, ಸಿ ವಿಮೆನ್, ಡಿ ಟ್ರೈಬಲ್. ಎ ಮಕ್ಕಳ, ಬಿ ದಲಿತರ, ಸಿ ಮಹಿಳೆಯರ, ಡಿ ಆದಿವಾಸಿ ಪಂಗಡದವರ. ದಿ ಆನ್ಸರ್ ಈಸ್ ಸಿ ವಿಮೆನ್. ಸಿ ಮಹಿಳೆಯರ ಹಕ್ಕಿನ ಮಸೂದೆಯಾಗಿದೆ. ಸೆಕೆಂಡ್ ಒನ್,
CEDAW was adopted by the United Nations General Assembly on dash. CEDAW ಎಷ್ಟನೇ ಇಸವಿಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದನ್ನು ಅಂಗೀಕರಿಸಲಾಯಿತು? ಎ 1979, ಬಿ 1985, ಸಿ 1987, ಡಿ 1975. The answer is A 1979. Third one, which article defines discrimination against women? ಯಾವ ವಿಧಿಯು ಮಹಿಳೆಯರ ತಾರತಮ್ಯದ ವಿರುದ್ಧವನ್ನು ವ್ಯಾಖ್ಯಾನಿಸುತ್ತದೆ? ಆರ್ಟಿಕಲ್ 12, ಎ ಆರ್ಟಿಕಲ್ 12, ಬಿ ಆರ್ಟಿಕಲ್ 5, ಸಿ ಆರ್ಟಿಕಲ್ 1, ಡಿ ಆರ್ಟಿಕಲ್ 7. ಎ ವಿಧಿ 12, ಬಿ ವಿಧಿ 5, ಸಿ ವಿಧಿ 1, ಡಿ ವಿಧಿ 7. ದಿ ಆನ್ಸರ್ ಈಸ್ ಸಿ ಆರ್ಟಿಕಲ್ 1. ಇದಕ್ಕೆ ಉತ್ತರ ವಿಧಿ 1. These are the model questions. For more information, you can refer this book and you can go for these websites.